In this video, you have to learn about a new lesson. So let us start. In class 6th, you learned that food is essential for all living organisms. So what are the components of food? ನಮ್ಗೆ ಈಗಾಗಲೇ ಗೊತ್ತಿದೆ, ಫುಡ್ಡು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸಿಗೂ ತುಂಬ ಎಸೆನ್ಷಿಯಲ್ ಆಗಿದೆ ಅಂದರೆ ತುಂಬ ಅತ್ಯಗತ್ಯವಾಗಿದೆ ಅಂತ. ಹಾಗಾದರೆ ಫುಡ್ಡಲ್ಲಿರ್ತಕ್ಕಂಥ ಕಾಂಪೊನೆಂಟ್ಸ್ ಯಾವ್ಯಾವುದು? ಎಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, fats, vitamins and minerals. So these are the components of food. Carbohydrates, proteins, fats, vitamins and minerals are the components of food, and these components are called as nutrients, and these are necessary for our body. So all living organisms require food, but how can plants get food? Do you know? ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಫುಡ್ಡು ಬೇಕೇ ಬೇಕು. ಪ್ಲ್ಯಾಂಟ್ಸು ಕೂಡ ಒಂದು ಲಿವಿಂಗ್ ಆರ್ಗ್ಯಾನಿಸಮ್. ಹಾಗಾದರೆ ಪ್ಲ್ಯಾಂಟ್ಸ್ ಯಾವ ರೀತಿ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ? ಎಸ್, ಲೆಟ್ ಅಸ್ ಲರ್ನ್ ದ್ಯಾಟ್ ಒನ್ in the lesson Nutrition in Plants. In class 7 chapter 1 Nutrition in Plants. Let us start. All living organisms require food. You already know that. Plants can synthesize food for themselves. It means plants can prepare their own food. But animals including humans can't. They get it from plants or animals that eat plants. ಆದರೆ ಆ್ಯನಿಮಲ್ಸು ಇನ್ಕ್ಲೂಡಿಂಗ್ ಹ್ಯೂಮನ್ಸು ಸಹ ತಮ್ಮ ಫುಡ್ಡನ್ನು ತಾವು ಓನಾಗಿ ಪ್ರಿಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯನಿಮಲ್ಸು ಮತ್ತು ಹ್ಯೂಮನ್ಸು ಅವು ಎಲ್ಲಿಂದ ಆಹಾರನ ಪಡ್ಕೊಳ್ತವೆ ಅಂತಂದರೆ, ಫುಡ್ಡನ್ನು ಪಡ್ಕೊಳ್ತವೆ ಅಂದರೆ ಪ್ಲ್ಯಾಂಟ್ಸಿಂದ ಅಥವಾ ಪ್ಲ್ಯಾಂಟ್ಸನ್ನು ತಿನ್ನೋ ಅಂಥ ಆ್ಯನಿಮಲ್ಸಿಂದ ಫುಡ್ಡನ್ನು ಪಡ್ಕೊಳ್ಳುತ್ತೆ. ದಸ್ ಹ್ಯೂಮನ್ಸ್ ಆ್ಯಂಡ್ ಆ್ಯನಿಮಲ್ಸ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಪ್ಲ್ಯಾಂಟ್ಸ್. ಅದರಿಂದ ಹ್ಯೂಮನ್ಸು ಮತ್ತು ಆ್ಯನಿಮಲ್ಸು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಪ್ಲ್ಯಾಂಟ್ಸ್ ಮೇಲೇ ಫುಡ್ಡಿಗೋಸ್ಕರ ಡಿಪೆಂಡ್ ಆಗಿದೆ. ಡೈರೆಕ್ಟಾಗಿ ಅಂದರೆ ವೆಜಿಟೇರಿಯನ್ಸ್ ಡೈರೆಕ್ಟಾಗಿ ಅವ್ರು ಏನು ಮಾಡ್ತಾರೆ, ಪ್ಲ್ಯಾಂಟ್ಸ್ನೇ ಇಟ್ ಮಾಡ್ತಾರೆ, ಹೌದಾ? ಬಟ್ ಇಂಡೈರೆಕ್ಟ್ಲಿ ಅಂದರೆ carnivores. So lion eat goat, but goat eat plant. So thus lion indirectly depend on plants. Do you know how plants prepare their own food? ಹಾಗಾದರೆ ಪ್ಲ್ಯಾಂಟ್ಸ್ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ತಾರೆ ಅಂತ ಗೊತ್ತಾ? ಲೆಟ್ ಅಸ್ ನೋ. ಫಾರ್ ಬಿಲ್ಡಿಂಗ್ ದ ಹೌಸ್ ವಿ ಯೂಸ್ ರಾ ಮಟೀರಿಯಲ್ಸ್. ದೆನ್ ಹೌ ಡು ಪ್ಲ್ಯಾಂಟ್ಸ್ ಒಬ್ಟೈನ್ ದ ರಾ ಮಟೀರಿಯಲ್ಸ್? ಒಂದೇನಾದರೂ ನಾವು ಪ್ರಿಪೇರ್ ಮಾಡಬೇಕು ಅಂದರೆ ಅದಕ್ಕೆ ಕಾಮನ್ ಆಗಿ ರಾ ಮಟೀರಿಯಲ್ಸು ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ಲು ಒಂದು ಹೌಸ್ನ ನಾವು ಬಿಲ್ಡ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮಟೀರಿಯಲ್ಸ್ ಯಾವ್ಯಾವು? ಬ್ರಿಕ್ಸು, ಸಿಮೆಂಟು, mud, water. These are the raw materials for building a house. Then for preparing food, plants also use some raw materials. Then how do they obtain the raw materials? Let us know. Plants are the only organisms that can prepare food for themselves by using water, carbon dioxide and minerals. So plants are the only organisms. ಪ್ಲ್ಯಾಂಟ್ಸ್ನ ಬಿಟ್ಟು ಮತ್ತೆ ಬೇರೆ ಯಾವುದೇ ಆರ್ಗ್ಯಾನಿಸಮು ತನ್ನ ಫುಡ್ಡನ್ನು ತಾನೇ ತಯಾರಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಓನ್ಲಿ ಪ್ಲ್ಯಾಂಟ್ಸ್ ಕ್ಯಾನ್ ಪ್ರಿಪೇರ್ ಫುಡ್ ಬೈ ಯೂಸಿಂಗ್ ವಾಟರ್, ಕಾರ್ಬನ್ ಡೈಆಕ್ಸೈಡ್
and minerals. These raw materials are present in their surroundings. ಅದರ ಸುತ್ತಮುತ್ತ ಇರ್ತಕ್ಕಂಥ ಹಿಂದೆ ಸರೌಂಡಿಂಗ್ಸ್ ಅಂದರೆ ಅದರ ಸುತ್ತಮುತ್ತ ಇರ್ತಕ್ಕಂಥ ಮಟೀರಿಯಲ್ಸನ್ನೇ ಯೂಸ್ ಮಾಡಿಕೊಂಡು ಅದು ಏನು ಮಾಡುತ್ತೆ, ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ. ದ ನ್ಯೂಟ್ರಿಯೆಂಟ್ಸ್ ಎನೇಬಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಟು ಬಿಲ್ಡ್ ದೇರ್ ಬಾಡೀಸ್, ಟು ಗ್ರೋ, ಟು ರಿಪೇರ್ ಡ್ಯಾಮೇಜ್ಡ್ ಪಾರ್ಟ್ಸ್ ಆಫ್ ದೇರ್ ಬಾಡೀಸ್ ಆ್ಯಂಡ್ ಪ್ರೊವೈಡ್ ದ ಎನರ್ಜಿ ಟು ಕ್ಯಾರಿ ಔಟ್ ಲೈಫ್ ಪ್ರೊಸೆಸಸ್. ಅಂದರೆ ನ್ಯೂಟ್ರಿಯೆಂಟ್ಸ್ ಯಾಕೆ ಬೇಕಪ್ಪ ನಮಗೆ ಅಂತ ಅಂದರೆ, ಟು ಬಿಲ್ಡ್ ದೇರ್ ಬಾಡೀಸ್, ಟು ಬಿಲ್ಡ್ ದೇರ್ ಬಾಡೀಸ್, ಬಾಡಿ ಬೆಳವಣಿಗೆ ಹೊಂದಲಿಕ್ಕೆ ನ್ಯೂಟ್ರಿಯೆಂಟ್ಸು ಬೇಕೇ ಬೇಕು. ಮತ್ತು ಗ್ರೋ ಆಗಲಿಕ್ಕೆ. ರಿಪೇರ್ ಡ್ಯಾಮೇಜ್ಡ್ ಪಾರ್ಟ್ಸ್ ಅಂದರೆ ಇವಾಗ ನಾವು ಬಿದ್ದಾಗ ಏನಾದರೂ ಗಾಯ ಆದಾಗ ಅಲ್ಲಿ ಗಾಯ ಆಗೇ ಆಗುತ್ತೆ, ಅಲ್ಲಿ ಸ್ಕಿನ್ ಔಟ್ ಆಗಿರುತ್ತೆ, ಸ್ಕಿನ್ ಇರೋದೇ ಇಲ್ಲ. ಸೊ ಅಲ್ಲಿಂದ ಏನಾಗ್ತಾ ಇದೆ, ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಅದು ಮತ್ತೆ ಅದ್ರ ಮೇಲೆ ಸ್ಕಿನ್ ಬೆಳಿಬೇಕು ಅಂದರೆ ಈ ನ್ಯೂಟ್ರಿಯೆಂಟ್ಸ್ ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ದೀಸ್ ನ್ಯೂಟ್ರಿಯೆಂಟ್ಸ್ ಆಲ್ಸೋ ಪ್ರೊವೈಡ್ ಎನರ್ಜಿ ಟು ಕ್ಯಾರಿ ಔಟ್ ಲೈಫ್ ಪ್ರೊಸೆಸಸ್. ಲೈಫ್ ಪ್ರೊಸೆಸಸ್ ಮೀನ್ಸ್ ಎಲ್ಲ ಚಟುವಟಿಕೆಗಳು. ನಾವೇನು ಮಾಡ್ತೀವಿ, ಓಡ್ತೀವಿ, ಆಡ್ತೀವಿ, ಊಟ ಮಾಡ್ತೀವಿ, ಮಾತಾಡ್ತೀವಿ, ಓದ್ತೀವಿ, ಬರಿತೀವಿ, ಇವೆಲ್ಲ ಆ್ಯಕ್ಟಿವಿಟೀಸ್ಗೂ ಎನರ್ಜಿ ಬೇಕೇ ಬೇಕು. ಈ ಎನರ್ಜಿ ಎಲ್ಲಿಂದ ಸಿಗುತ್ತೆ, ನ್ಯೂಟ್ರಿಯೆಂಟ್ಸಿಂದ ಸಿಗುತ್ತೆ. ಹಾಗಾದರೆ ನ್ಯೂಟ್ರಿಷನ್ ಅಂದರೆ ಏನು ಅಂದರೆ, ನ್ಯೂಟ್ರಿಷನ್ ಈಸ್ ದ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಆ್ಯನ್ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಬೈ ದ ಬಾಡಿ. ನ್ಯೂಟ್ರಿಷನ್ ಅಂದರೆ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಆ್ಯನ್ ಆರ್ಗ್ಯಾನಿಸಮ್. ಒಂದು ಆರ್ಗ್ಯಾನಿಸಮು ಹೇಗೆ ಫುಡ್ಡನ್ನು ತಗೊಳ್ಳುತ್ತೆ ಮತ್ತು ಅದನ್ನು ತನ್ನ ಬಾಡಿಯಲ್ಲಿ ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಳುತ್ತೆ ಅನ್ನೋದನ್ನು ನಾವೇನಂತ ಕರಿತೀವಿ, ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. The mode of nutrition in which organisms make food themselves from simple substances is called autotrophic nutrition. Auto means self, trophos means nourishment ಅಂತ. ಅಂದರೆ the mode of nutrition in which organisms make food themselves. ಯಾವ ಆರ್ಗ್ಯಾನಿಸಮ್ಮು ತನ್ನ ಫುಡ್ಡನ್ನು ತಾನೇ ಪ್ರಿಪೇರ್ ಮಾಡ್ಕೊತಾವಲ್ಲ ಅಂಥ ನ್ಯೂಟ್ರಿಷನ್ಗೆ ನಾವೇನಂತ ಕರಿತೀವಿ, ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಅಂಥ ಆರ್ಗ್ಯಾನಿಸಮ್ಸ್ಗೆ ನಾವೇನಂತ ಕರಿತೀವಿ, ಆಟೋಟ್ರೋಪ್ಸ್ ಅಂತಂದು ಹೇಳಿ ಕರಿತೀವಿ. ದೇರ್ ಫೋರ್ ಹಿಯರ್ ಪ್ಲ್ಯಾಂಟ್ಸ್ ಮೇಕ್ ದೇರ್ ಓನ್ ಫುಡ್, ದೇರ್ ಫೋರ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ಆಟೋಟ್ರೋಪ್ಸ್. ಪ್ಲ್ಯಾಂಟ್ಸು ತಮ್ಮ ಫುಡ್ಡನ್ನು ತಾವೇ ತಯಾರಿಸ್ಕೊಳ್ಳೋದ್ರಿಂದ ನಾವು ಅದನ್ನು ಏನಂತ ಕರಿತೀವಿ, ಆಟೋಟ್ರೋಪ್ಸ್ ಅಂತಂದು ಹೇಳಿ ಕರಿತೀವಿ. ನೆಕ್ಸ್ಟ್ ಹೆಟ್ರೋಟ್ರೋಪ್ಸ್. ಆಟೋಟ್ರೋಪ್ಸನ್ನು ನಾವು ನೋಡಿದ್ವಿ. ಈಗ ಹೆಟ್ರೋಟ್ರೋಪ್ಸ್, ಅನಿಮಲ್ಸ್ ಆ್ಯಂಡ್ ಮೋಸ್ಟ್ ಅದರ್ ಆರ್ಗ್ಯಾನಿಸಮ್ಸ್ ಟೇಕ್ ಇನ್ ಫುಡ್ ಪ್ರಿಪೇರ್ಡ್ ಬೈ ಪ್ಲ್ಯಾಂಟ್ಸ್, ದೇ ಆರ್ ಕಾಲ್ಡ್ ಹೆಟ್ರೋಟ್ರೋಪ್ಸ್. ಸೊ ಅನಿಮಲ್ಸು ಮತ್ತು ಬೇರೆ ಅದರ್ ಆರ್ಗ್ಯಾನಿಸಮ್ಸ್ ಏನು ಮಾಡ್ತವಪ್ಪ ಅಂದರೆ ಪ್ಲ್ಯಾಂಟ್ಸಿಂದ ಪ್ರಿಪೇರ್ ಆಗಿರ್ತಕ್ಕಂಥ ಫುಡ್ಡನ್ನು ಇನ್ಟೇಕ್ ಮಾಡುತ್ತೆ, ತೊಗೊಳುತ್ತೆ. ಅದರಿಂದ ನಾವು ಅವನ್ನ ಏನಂತ ಕರಿತೀವಿ, ಹೆಟ್ರೋಟ್ರೋಪ್ಸ್ ಅಂತಂದು ಹೇಳಿ ಕರಿತೀವಿ. ಹೆಟ್ರೋ ಅಂದರೆ ಅದರ್, ಬೇರೆ ಇದರಿಂದ ತನ್ನ ಫುಡ್ಡನ್ನು ಪಡ್ಕೊಳ್ಳೋಂತಹ ಅನಿಮಲ್ಸ್ ಅಥವಾ ಆರ್ಗ್ಯಾನಿಸಮ್ಸ್ನ ಹೆಟ್ರೋಟ್ರೋಪ್ಸ್ ಅಂತಂದು ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ಸ್ ಹಿಯರ್ ಮಂಕಿ ನೋಡಿ. ಸೊ ಏನು ತಿಂತ ಇದೆ ಅದು, ಬನಾನಾ. ಸೊ ಇಟ್ ಈಟ್ಸ್ ಬನಾನಾ. ವೇರ್ ಬನಾನಾ ಕಮ್ ಫ್ರಮ್, ಇಟ್ ಕಮ್ ಫ್ರಮ್ ಬನಾನಾ plants. See here also chicken eats grains. Here cow eat grass. Elephant also eat grass. But here wolf is there. So it eats other animals. That other animals eat plants. So these are all called as heterotrophs or heterotrophic nutrition. Why our body can't make food from carbon dioxide, water and minerals like plants do? ಆದರೆ ನಮಗೂ ಸಹ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ವಾಟರ್ ಸಿಗುತ್ತೆ, ಮಿನರಲ್ಸು ಸಿಗುತ್ತೆ, ಹೌದಾ? ಆದರೆ ನಮ್ಮ ಬಾಡಿ ಯಾಕೆ ತನ್ನ ಫುಡ್ಡನ್ನು ತಾನೇ ಪ್ರಿಪೇರ್ ಮಾಡ್ಕೊಳ್ಳೋದಿಲ್ಲ? ನಮ್ಮ ಬಾಡಿ ಮಾತ್ರ
ಬೇರೆ ಫುಡ್ಡಿಗೋಸ್ಕರ ಬೇರೆದನ್ನು ಡಿಪೆಂಡ್ ಆಗಿರುತ್ತೆ. ಸೊ ಯಾಕೆ ಅಂತ ನೋಡೋಣ. ವೇರ್ ದ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲ್ಯಾಂಟ್ಸ್ ಆರ್ ಲೊಕೇಟೆಡ್. ಹಾಗಾದರೆ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲ್ಯಾಂಟ್ಸ್ ಅಂದರೆ ಫುಡ್ ಎಲ್ಲಿ ಪ್ರಿಪೇರ್ ಆಗುತ್ತೆ ಪ್ಲ್ಯಾಂಟಲ್ಲಿ. ವೆದರ್ ಫುಡ್ ಈಸ್ ಮೇಡ್ ಇನ್ ಆಲ್ ಪಾರ್ಟ್ಸ್ ಆಫ್ ಪ್ಲ್ಯಾಂಟ್ಸ್ ಆರ್ ಓನ್ಲಿ ಇನ್ ಸರ್ಟೇನ್ ಪಾರ್ಟ್ಸ್. ಒಂದೇ ಒಂದು ಪಾರ್ಟಲ್ಲಿ ಪ್ರಿಪೇರ್ ಆಗುತ್ತೋ ಫುಡ್ಡು ಪ್ಲ್ಯಾಂಟಲ್ಲಿ, ಅಥವಾ ಎಲ್ಲ ಪಾರ್ಟ್ಸ್ಗಳಲ್ಲೂ ಪ್ರಿಪೇರ್ ಆಗುತ್ತೋ. ಹೌ ಡು ಪ್ಲ್ಯಾಂಟ್ಸ್ ಒಬ್ಟೈನ್ ದ ರಾ ಮಟೀರಿಯಲ್ಸ್ ಫ್ರಮ್ ದ ಸರೌಂಡಿಂಗ್ಸ್. ಹಾಗಾದರೆ ರಾ ಮಟೀರಿಯಲ್ಸು ತನ್ನ ಸರೌಂಡಿಂಗ್ಸ್, ಒಂದು ಪ್ಲ್ಯಾಂಟ್ ಬಾಡಿ ಸರೌಂಡಿಂಗ್ಸಲ್ಲೇ ಸಿಗುತ್ತೆ ಅಂತ ಹೇಳಿದ್ವಿ. ಹಾಗಾದರೆ ಆ ರಾ ಮಟೀರಿಯಲ್ಸ್ನ ಹೇಗೆ ಪಡ್ಕೊಳ್ಳುತ್ತದು. ಹೌ ಡು ದೇ ಟ್ರಾನ್ಸ್ಪೋರ್ಟ್ ದೆಮ್ ಟು ದ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲ್ಯಾಂಟ್ಸ್. ಆ ಪಡ್ಕೊಂಡಿರ್ತಕ್ಕಂಥ ರಾ ಮಟೀರಿಯಲ್ಸ್ನ ಅದು ಎಲ್ಲ ಪಾರ್ಟ್ಸ್ಗೂ ಆ ಫುಡ್ ಫ್ಯಾಕ್ಟರಿಗೆ ಹೇಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.